ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ. ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ, ನಾವಿಂದು ನಿಮ್ಮ ಮುಂದೆ ಇಡುತ್ತಿರುವಂತಹ ವಿಷಯ ಮಾನವೀಯ ಮೌಲ್ಯಗಳನ್ನು ಸಹ ಮರೆತು, ಸಾಮಾಜಿಕ ಜವಾಬ್ದಾರಿಯನ್ನೂ ಸಹ ಮರೆತು, ನಾಲಿಗೆಯ ಮೇಲೆ ಹಿಡಿತವಿಲ್ಲದೆ ತಮ್ಮ ಪಬ್ಲಿಸಿಟಿಗಾಗಿ ತಮ್ಮ ಮಾನ ಮರ್ಯಾದೆಯನ್ನು ತಾವೇ ಹರಾಜಿಗೆ ಇಟ್ಟುಕೊಂಡಿರುವ ಇಬ್ಬರು ಪ್ರಮುಖ ವ್ಯಕ್ತಿಗಳ ಬಗ್ಗೆ. ಇವರಿಬ್ಬರ ಮಾತಿನ ಜಟಾಪಟಿಯನ್ನು ಕೇಳಿಸಿಕೊಂಡಂತಹ ಕರ್ನಾಟಕದ ಜನತೆ ಇವರದು ಬಾಯೋ ಬಚ್ಚಲೋ ಎಂದು ಅಸಹ್ಯ ಪಟ್ಟುಕೊಂಡಿದ್ದೇ ಹೆಚ್ಚು. ಇವರು ನಿಜವಾಗಿಯೂ ಜನಸೇವೆ ಮಾಡೋಕೆ ಅಂತ ಬಂದಿದಾರೋ ಇಲ್ಲ ದೊಂಬರಾಟ ಮಾಡೋಕ್ ಬಂದಿದಾರೋ ಅಂತ ನಾಟಿ ಸ್ಟೈಲ್ನಲ್ಲಿ ಜನ ಮಾತಾಡಿಕೊಳ್ತಿದ್ದಾರೆ. ವೀಕ್ಷಕರೇ, ನಿಮಗೆ ಈಗಾಗಲೇ ಒಂದು ಕ್ಲಾರಿಟಿ ಬಂದಿರುತ್ತೆ ಅಲ್ವಾ ನಾವ್ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ? ಎಸ್, ನಾವು ಮಾತಾಡ್ತಾ ಇರೋದು ಪ್ರದೀಪ್ ಈಶ್ವರ್ ವರ್ಸಸ್ ಪ್ರತಾಪ್ ಸಿಂಹ ಅವರ ಮಾತಿನ ಕೆಸರೆರಚಾಟದ ವಿಷಯವನ್ನು. ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು, ಪ್ರತಾಪ ಅಂತ ಇಟ್ಟಿದ್ದಾರೆ, ಇಲ್ಲ ಅಂದರೆ ಕೋತಿ ಅಂತ ನಾಮಕರಣ ಮಾಡೋರು. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಅಲ್ಲಪ್ಪ, ನಿನ್ನನ್ನು ಯಾವನ್ನೂ ಬೈಬಾರ್ದು, ನೀನೆಲ್ಲರನ್ನೂ ಬೈಬೇಕಾ? ಇಬ್ಬರೂ ಮಹಾನ್ ಬುದ್ಧಿವಂತರು, ಆದ್ರೆ ಮಾತಿನ ಚೌಕಟ್ಟಿನಲ್ಲಿ ಹಿಡಿತವಿಲ್ಲದವರು. ಒಬ್ಬರು MLA ಆದ್ರೆ ಇನ್ನೊಬ್ರು ಮಾಜಿ ಸಂಸದರು. ಸಮಾಜದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದ್ದ, ಜನರಿಗೆ ಧ್ವನಿಯಾಗಬೇಕಾಗಿದ್ದಂತಹ ವ್ಯಕ್ತಿಗಳು ಇಂದು ಇವರ ಮಾತುಗಳ ಜಟಾಪಟಿಯನ್ನು ಕೇಳಿಸಿಕೊಂಡ್ರೆ ವಾಕರಿಕೆ ಬರೋದು ಖಂಡಿತ. ಮಿಸ್ಟರ್ ಪ್ರದೀಪ್ ಈಶ್ವರ್ ಸರ್, ನೀವು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಕಡೆ ಹೆಚ್ಚು ಗಮನ ಕೊಡಿ. ನಮ್ಮ ಊರಿಗೆ ನಮ್ಮ ಶಾಸಕ ಎಂಬ ಹೆಸರಿನಲ್ಲಿ ರಾಜ್ಯದಲ್ಲೇ ತಾವು ಪ್ರಸಿದ್ಧಿಯಾದವರು. ಚಿಕ್ಕಬಳ್ಳಾಪುರದ ಜನತೆ ಬದಲಾವಣೆಯನ್ನ ಬಯಸಿ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಗೆದ್ದ ಮೇಲೆ ನಾನು ಇದೇ ಊರಿನಲ್ಲಿದ್ದು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ನಿಮ್ಮ ಮನೆಯ ಮಗನಾಗಿರುತ್ತೇನೆ ಅಂತ ತಿಳಿಸಿದ್ರಿ. ಆದ್ರೆ ಆ ಮಾತುಗಳು ಸುಳ್ಳಾಗಿವೆ. ಒಂದು ಸಲ ನೀವು ಕ್ಷೇತ್ರದ ಕಡೆ ಬಂದು ಯಾವುದೋ ಒಂದು ಹಳ್ಳಿ ಸುತ್ತಿ ಗುದ್ದಲಿ ಪೂಜೆ ಮಾಡಿ ಮಾಯವಾಗ್ತಿದ್ದೀರಾ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕರ ಮನೆ ಅಂತ ಇತ್ತು. ಜನ ಬಂದು ಕಷ್ಟ ನಷ್ಟಗಳನ್ನ ಹೇಳಿಕೊಳ್ಳೋದಕ್ಕೆ ಒಂದು ಜಾಗ ಇತ್ತು. ಆ ಮನೆನೂ ಈಗ ಖಾಲಿ ಮಾಡಿದ್ದೀರಾ. ಹಾಗಾದ್ರೆ ಕ್ಷೇತ್ರದ ಜನ ತಮ್ಮ ಸಮಸ್ಯೆಗಳ ಬಗ್ಗೆ ಯಾರಿಗೆ, ಎಲ್ಲಿಗೆ ಬಂದು ತಿಳಿಸ್ಬೇಕು? ತಾವೇ ಹೇಳಿ ಸ್ವಾಮಿ. ನಿಮ್ಮ ಪಕ್ಷದ ಮುಖಂಡರಿಗೆ ಸಮಸ್ಯೆಗಳನ್ನ ತಿಳಿಸೋಣ ಎಂದ್ರೆ ನಮ್ಮ ಶಾಸಕರು ನಮಗೆ ಸಿಗಲ್ಲ, ನಮ್ ಫೋನ್ ಎತ್ತಲ್ಲ, ನಿಮ್ಗೆಲ್ ಸಿಗ್ತಾರೆ ಅಂತ ಉಡಾಫೆ ಉತ್ತರ ಕೊಡ್ತಾರೆ. ನೀವಿರೋದು ಬೆಂಗಳೂರಿನಲ್ಲಿ, ನೀವು ಚಿಕ್ಕಬಳ್ಳಾಪುರಕ್ಕೆ ಅಪರೂಪಕ್ಕೆ ಬಂದು ಮಾಯವಾಗ್ಬಿಡ್ತೀರಾ. ಪ್ರದೀಪ್ ಈಶ್ವರ್ ರವರು ಕೆಲಸ ಮಾಡುವುದಕ್ಕಿಂತ ಮಾತಾಡುವುದೇ ಜಾಸ್ತಿ ಆಗಿದೆ ಎಂದು ತಮ್ಮ ಕ್ಷೇತ್ರದ ಜನ ಅಭಿಪ್ರಾಯ ಪಡುತ್ತಿದ್ದಾರೆ. ಇನ್ನು ನಿಮ್ಮ ಕ್ಷೇತ್ರದಲ್ಲಿ ರಸ್ತೆ ಕಾಣದ ಹಳ್ಳಿಗಳಿವೆ. ತಾವು ನೀಡಿದ ಭರವಸೆಗಳನ್ನ ಚಾತಕ ಪಕ್ಷಿಯಂತೆ ಕಾಯುತ್ತಿರುವ ದೀನ ದಲಿತ ಬಡವರ ಮನೆಗಳು ಹೆಚ್ಚಾಗಿವೆ. ನಮ್ಮನೆ ಮಗ ನಮ್ಮೂರಿಗೆ ಬಂದೇ ಬರ್ತಾನೆ ಎಂದು ಕಾಯುತ್ತಿರುವ ಜೀವಗಳಿವೆ. ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಸರ್. ಇನ್ನು ಮಿಸ್ಟರ್ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರೇ, ನೀವು ಸಹ ಜವಾಬ್ದಾರಿ ಸ್ಥಾನದಲ್ಲಿದ್ದವರು. ತಾವು ಬೌದ್ಧಿಕ ಜ್ಞಾನದೊಂದಿಗೆ ಬರವಣಿಗೆಯ ಜ್ಞಾನದಿಂದ ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲೇ ಪ್ರಸಿದ್ಧಿಯಾದವರು. ತಮ್ಮ ಲೇಖನಗಳು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಜೊತೆಗೆ ಮಾನವೀಯ ಮೌಲ್ಯಗಳು ಮತ್ತು ಸಂಸ್ಕೃತಿಗೆ ದಾರಿ ದೀಪಗಳಾಗಿದ್ದವು. ಅದಕ್ಕಾಗಿ ನಿಮ್ಮನ್ನು ಸಂಸದರಾಗಿ ಆಯ್ಕೆ ಮಾಡಿದ್ದು. ಆದ್ರೆ ಪ್ರಸ್ತುತ ತಾವು ಮಾಡುತ್ತಿರೋ ಮಾತಿನ ಜಟಾಪಟಿ ಸರಿಯೇ? ನಿಮ್ಮ ಮಾತುಗಳು ಸಮಾಜದ ಜನತೆಗೆ ಕಿರಿಕಿರಿ ಉಂಟು ಮಾಡುವಂತಿದೆ. ಜನತೆಯ ಮುಂದೆ ರಾಜಕೀಯ ದೊಂಬರಾಟವನ್ನು ಪ್ರದರ್ಶನ ಮಾಡುತ್ತಿರುವಂತೆ ಗೋಚರವಾಗ್ತಾ ಇದೆ. ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರನ್ನ ಮಾಧ್ಯಮಗಳ ಮುಂದೆ ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಮುಟ್ಟಾಳ್ ಪ್ರತಾಪ್ ಸಿಂಹ ಅವರೇ, ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡೋಕೆ ನೀನ್ಯಾರು? ಅವರ ಕಾಲಿನ ಧೂಳಿಗೂ ನೀನು ಸಮಾನವಲ್ಲ. ನಮ್ಮ ಪಕ್ಷದಲ್ಲಿ ಯತೀಂದ್ರರವರು ಒಬ್ಬ MLC ಆಗಿದ್ದಾರೆ. ಅವರ ಪರಿಮಿತಿಯಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ. ಅದಕ್ಕೆ ನೀನು ಯತೀಂದ್ರ ಟ್ಯಾಕ್ಸು, ಸಿದ್ದರಾಮಯ್ಯ ಟ್ಯಾಕ್ಸು 40% ಕಮಿಷನ್ನು ಎಂದು ಮಾತಾಡುತ್ತೀಯ. ಮೊದಲು ನಿಮ್ಮ ಬಿಜೆಪಿಯಲ್ಲಿದ್ದಾರಲ್ಲ ಯತ್ನಾಳ್ ರವರ ಟ್ಯಾಕ್ಸ್ ಏನೋ, ಅಶೋಕ್ ರವರ ಟ್ಯಾಕ್ಸ್, ವಿಜೇಂದ್ರ ಟ್ಯಾಕ್ಸ್, ಇದರ ಬಗ್ಗೆನೂ ಮಾತಾಡಪ್ಪ ಮುಟ್ಟಾಳ್ ಪ್ರತಾಪ್ ಸಿಂಹ. ನೀನೊಬ್ಬ ನಾಲಾಯಕ್ ಎಂದು ಹರಕು ಬಾಯಲ್ಲಿ ಮಾತಾಡಿದ್ರು.
ಮತ್ತು ಪದೇ ಪದೇ ಸಿದ್ದರಾಮಯ್ಯನವರ ಬಗ್ಗೆ ಟಾರ್ಗೆಟ್ ಮಾಡಿ ಮಾತನಾಡಬೇಡ ಎಂದು ವಾರ್ನಿಂಗ್ ಕೊಟ್ಟರು. ಇದಕ್ಕೆ ಪ್ರತಿ ಉತ್ತರ ಕೊಟ್ಟ ಪ್ರತಾಪ್ ಸಿಂಹ, ಕರ್ನಾಟಕದಲ್ಲಿ ಕರ್ಕಶವಾಗಿ ಮಾತನಾಡುವ ಹಾಗೂ ಕೂಗುವ ಮಾರಿಗಳು ಎಂದರೆ ಒಬ್ಬರು ಪ್ರಿಯಾಂಕ್ ಖರ್ಗೆ, ಎರಡನೆಯದು ಮುಳ್ಹಂದಿ ಪ್ರದೀಪ್ ಈಶ್ವರ್. ಪ್ರಿಯಾಂಕ್ ಖರ್ಗೆ ಅವರೇ, RSS ಬ್ಯಾನ್ ಮಾಡ್ತೀವಿ ಅಂತ ಮಾತಾಡ್ತಿರಲ್ಲ, ನೆಹರು ಅವರ ಕೈಯಲ್ಲೂ ಆಗ್ಲಿಲ್ಲ, ಅವರ ಮೊಮ್ಮಗಳ ಹೆಸರು ಇಟ್ಕೊಂಡಿರುವ ನಿಮ್ಮ ಕೈಯಲ್ಲೂ ಆಗ್ಲಿಲ್ಲ. ಮೊದಲು ನಿಮ್ಮ ಖಾತೆ ಯಾವುದು, ಏನೇನ್ ಅಭಿವೃದ್ಧಿ ಮಾಡಿದಿರಾ ಅನ್ನೋದನ್ನ ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಿಮ್ಮ ಪ್ರೋಗ್ರೆಸ್ ಕಾರ್ಡ್ ತೋರ್ಸಪ್ಪ. ಆ ಪ್ರದೀಪ್ ಈಶ್ವರ್ ಒಬ್ಬ ಮುಳ್ಹಂದಿ ಎಂದು ಕೌಂಟರ್ ಕೊಟ್ಟರು. ಪ್ರದೀಪ್ ಈಶ್ವರ, ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು. ಅದಕ್ಕೆ ಪ್ರದೀಪ್ ಈಶ್ವರ್, ಪ್ರತಾಪ್ ಸಿಂಹ, ನನ್ನನ್ನ ನೀನು ಮುಳ್ಹಂದಿಗೆ ಹೋಲಿಸಿದ್ದೀಯಾ? ಒಂದು ಮುಳ್ಹಂದಿ ಜೊತೆ ಇನ್ನೊಂದು ಮುಳ್ಹಂದಿನೇ ಮಾತಾಡ್ಬೇಕು ಅಲ್ವಾ? ಏನೋ ಸಿಂಹ, ನಿನಗೆ ಅರ್ಥ ಆಯ್ತೇನೋ ಎಂದು ಇದಕ್ಕೆ ಪ್ರತಿ ಉತ್ತರ ನೀಡಿದರು. ನಿಮ್ಮ ತಂದೆ ತಾಯಿ ಒಳ್ಳೆಯವರು ಪ್ರತಾಪ. ಕೊಚ್ಚೆಗೆ ಕಲ್ ಹಾಕೋಕೆ ನಾನ್ ರೆಡಿ ಇಲ್ಲ, ಕಿಡಿಗೇಡಿಗಳು ಮಾತ್ರ ಕೊಚ್ಚೆಯಲ್ಲಿ ಕಲ್ ಹಾಕೋದು, ನಾನ್ ಆ ರೀತಿ ಕಿಡಿಗೇಡಿಯಲ್ಲ ಎಂದು ಪ್ರತಾಪ್ ಸಿಂಹ ಉತ್ತರಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರದೀಪ್ ಈಶ್ವರ್, ನಾನು ಮೊನ್ನೆ ಪ್ರತಾಪ್ ಸಿಂಹನ ಅಯೋಗ್ಯ ಮುಟ್ಟಾಳ ಎಂದಿದ್ದೆ, ಅವರು ನನ್ನನ್ನ ಕೊಚ್ಚೆಗೆ ಕಲ್ ಹಾಕಲ್ಲ ಎಂದಿದ್ದಾರೆ. ಕೊಚ್ಚೆಗೆ ಕೈ ಬಾಯಿ ಯಾರಪ್ಪ, ಹಂದಿ ಅಲ್ವೇನೋ ಪ್ರತಾಪ್ ಸಿಂಹ? ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಬುದ್ಧಿ ಹೇಳ್ತಾರೆ, ನಾನು ಅವ್ರು ಹೇಳಿದ್ದನ್ನ ಕೇಳ್ತೀನಿ. ನಾನು ಮೊದಲಿಗೆ ಶಾಸಕನಾಗಿದ್ದೇನೆ, ನನಗೇನು ಓರಿಯೆಂಟೇಶನ್ ಕೊಡ್ತಾರೆ? ನೀನು 9 ವರ್ಷದಿಂದ ಸಂಸದನಲ್ಲಪ್ಪ, ನಿನಗೇನ್ ಗೊತ್ತಿದೆ? ತಾಕತ್ತಿದ್ರೆ ನೀನು ನೇರವಾಗಿ ಚರ್ಚೆಗೆ ಬಾ. ನೀನ್ ಏನ್ ಕೆಲಸ ಮಾಡಿಸಿದೀಯಾ, ನಮ್ ಸಿದ್ದರಾಮಯ್ಯ ಸಾಹೇಬ್ರು ಏನೇನ್ ಕೆಲಸ ಮಾಡಿಸಿದ್ದಾರೆ, ಪಿನ್ ಟು ಪಿನ್ ಹೇಳ್ತೀನಿ ಬಾರೋ ಎಂದು ಏಕವಚನದಲ್ಲಿ ನಿಂದಿಸಿದ್ರು. ಒಟ್ಟಿನಲ್ಲಿ ಹೆಸರಾಂತ ರಾಜಕಾರಣಿಗಳಾದ ಪ್ರದೀಪ್ ಈಶ್ವರ್ ಹಾಗೂ ಪ್ರತಾಪ್ ಸಿಂಹ ಅವರೇ, ನಿಮ್ಮ ಕ್ಷೇತ್ರದ ಜನ ಆಯ್ಕೆ ಮಾಡಿ ಕಳಿಸಿದ್ದು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಲೆಂದು. ಆದರೆ ನಿಮ್ಮಿಬ್ಬರ ಈ ಕೆಸರೆರಚಾಟದಿಂದ ನಿಮ್ಮ ಕ್ಷೇತ್ರದ ಜನ ಇಂಥವರನ್ನ ನಾವು ಆಯ್ಕೆ ಮಾಡಿದ್ದು ಅಂತ ಮಾತಾಡಿಕೊಳ್ತಿದ್ದಾರೆ. ಸದ್ಯ ನೀವಿಬ್ಬರೂ ಮೌನವಾಗಿರೋದನ್ನು ಗಮನಿಸಿದ್ರೆ ಪಕ್ಷದ ಮುಖಂಡರಿಂದ ಚೆನ್ನಾಗಿ ಪಾಠವಾಗಿದೆ ಅಂತ ಕಾಣಿಸುತ್ತೆ. ಈಗಾದ್ರೂ ನಿಮ್ಮ ತಪ್ಪಿನ ಅರಿವಾಗಿರುತ್ತೆ. ಇನ್ನಾದ್ರೂ ಅಭಿವೃದ್ಧಿ ಕಡೆ ಗಮನ ಹರಿಸಿ ನಿಮ್ಮ ಕ್ಷೇತ್ರವನ್ನ ಉದ್ಧಾರ ಮಾಡಿ.